ಅಣ್ಣನ ಹೆಂಡತಿ ಮತ್ತು ಗಂಡನ ತಮ್ಮನ ಅಕಾಲಿಕ ಪ್ರೀತಿಗೆ ಕ್ಷಮೆಯ ಹೊಳಪು. ಗ್ರಾಮದ ಒಂದು ಬಡ ಕುಟುಂಬ. ಶಂಕರ ಹಾಗೂ ಗೌರಿ ದಾಂಪತ್ಯ ಜೀವನ ನಡೆಸುತ್ತಿದ್ದರು. ಶಂಕರ ಕೆಲಸಕ್ಕಾಗಿ ಊರಿಗಿಂತ ದೂರ ನಗರದ ಕಾರ್ಖಾನೆಯಲ್ಲಿ ಕೆಲಸ ಮಾಡುತ್ತಿದ್ದ. ಮನೆ ಹಿಂಬಾಲಿಸುವ ಜವಾಬ್ದಾರಿ ಗೌರಿಯ ಮೇಲೆ ಇತ್ತು. ಮನೆಗೆ ಇರುವ ರಾಮ ಶಂಕರನ ತಮ್ಮ. ಶಂಕರ ದೂರವಿದ್ದ ಕಾರಣ ಗೌರಿ ಮತ್ತು ರಾಮು ನಡುವೆ ಬೆಳೆಯುತ್ತಿರುವ ಪ್ರೀತಿ ಗೆನಗೆನ್ನ ಹಾದಿ ತಲುಪಿತು. ಅವರೆದುರಿಗೆ ಈ ಸಂಬಂಧವು ಅಕ್ರಮವೆಂದು ಗೊತ್ತಾಗಿದ್ದರೂ ಹೃದಯದಲ್ಲಿ ಒಂಟಿತನ, ದೌರ್ಬಲ್ಯ, ಸ್ನೇಹ ಮತ್ತು ಪ್ರೀತಿ ಗೂಢವಾಗಿ ಬೆಸೆದುಕೊಂಡವು. ಸಮಯ ಹೀಗೆಯೇ ಸಾಗುತ್ತಿದ್ದಾಗ ಗೌರಿ ಗರ್ಭಿಣಿಯಾಗಿದ್ದಾಳೆ ಎಂಬ ಸುದ್ದಿ ಮನೆ ತುಂಬಾ ಹಬ್ಬದಂತೆ ಹರಡಿತು. ಆದರೆ ಗೌರಿಯ ಮನಸ್ಸಿನಲ್ಲಿ ಭಯ, ಪಶ್ಚಾತ್ತಾಪ ಮತ್ತು ಅಪರಾಧಬೋಧ ತುಂಬಿತ್ತು. ಶಂಕರ ಕೆಲಸ ಮುಗಿಸಿ ಮನೆಗೆ ಬಂದ. ಗೌರಿಯ ಗರ್ಭಾವಸ್ಥೆಯನ್ನು ನೋಡಿ ಅವನು ಸಂತೋಷದಿಂದ ಭರಿತನಾದ. ಆದರೆ ಜನರು ಕಿಡಿಕಾರಿದ ಮಾತುಗಳು ಅವನ ಕಿವಿಗೆ ಬಂತು. ಅಣ್ಣನಿಲ್ಲದೆ ಇವಿಬ್ಬರು ಎಷ್ಟು ಹತ್ತಿರವಾಗಿದ್ದಾರೆ. ಶಂಕರ ಮೊದಲಿಗೆ ನಂಬಲಿಲ್ಲ. ಆದರೆ ಗೌರಿ ಮತ್ತು ರಾಮು ಇಬ್ಬರ ವರ್ತನೆ ನೋಡಿ ಶಂಕೆಯ ಬೂದಿಯಲ್ಲಿ ಕುತ್ತಿಹೋದ. ಕೊನೆಗೆ ಗೌರಿಯ ಮುಖಾಮುಖಿ. ಶಂಕರ, ನಾನು ತಪ್ಪು ಮಾಡಿದ್ದೀನಿ. ರಾಮುವಿನ ಜೊತೆ ಅಕ್ರಮ ಸಂಬಂಧವುಂಟಾಗಿದೆ. ಈ ಮಗು ಅವನದು. ನಾನು ಕ್ಷಮೆ ಕೇಳುವುದಕ್ಕಿಂತ ಬೇರೆ ನನಗಿಲ್ಲ. ನನ್ನನ್ನು ಕ್ಷಮಿಸೋಕೆ ಒಂದು ಅವಕಾಶ ಕೊಡುವ. ಶಂಕರ ಭಾವನಾತ್ಮಕವಾಗಿ ಕುಸಿದ. ಮನೆಯ ಹೆಸರಿನ, ನಂಬಿಕೆಯ ಎಲ್ಲಾ ಕಡೆಯಿಂದ ಹೊಡೆತ. ಆದರೆ ರಾಮು ಮುಂದೆ ಬಂದು ಶಂಕರನ ಕಾಲಿಗೆ ಬಿದ್ದ. ಅಣ್ಣ, ನಾನು ನಿನ್ನನ್ನು ದ್ರೋಹ ಮಾಡಿದ್ದೀನಿ. ನನಗೆ ಕ್ಷಮೆ ಮಾಡು. ನಾನು ಈ ಮನೆಯ ಬಾಗಿಲು ತಲುಪಲ್ಲ ಅಣ್ಣಾಯೆ. ಅವನು ಗಂಟು ಹಾಕಿದಂತೆ ನಿಂತ. 2 ಕ್ಷಣ ಮೌನ. ನಂತರ ಮಗುವಿನ ಕಡೆ ನೋಡಿದ. ಪಸುವಿನಂತೆ ಮಗು ತೊಟ್ಟಿಲಲ್ಲಿ ನಗುತ್ತಿತ್ತು. ಈ ಮಗು ಏನೂ ತಪ್ಪು ಮಾಡಿದೆ? ಇದು ನನ್ನ ಮನೆಯ ರಕ್ತವೇ. ಇದು ನನ್ನ ಹೆಂಡತಿಯು ಹೊತ್ತ ಮಗು. ನಾನು ಇದನ್ನು ನನ್ನ ಮಗುವಾಗಿ ಒಪ್ಪಿಕೊಳ್ಳುತ್ತೀನಿ. ಇವನಿಗೆ ಶಾಪದ ಬದುಕು ಬೇಕಿಲ್ಲ. ಗೌರಿ ಅಚ್ಚರಿಯಿಂದ, ಶಂಕರ, ನೀನು ಕ್ಷಮಿಸಿದ್ದೀಯಾ? ಶಂಕರ ಕಣ್ಣೀರಿನಿಂದ, ನಮ್ಮ ಜೀವನ ಹಾಳಾಗಬಹುದು, ಆದರೆ ಈ ಜೀವ ಹಾಳಾಗಬಾರದು. ನಾನು ಪತಿ ಆಗಿರಲಿಲ್ಲವೇನೋ, ಆದರೆ ಈ ಮಗುವಿಗೆ ತಂದೆಯಾಗಬಹುದು. ದೇವರು ನಾನೇನು ತಿಳಿಯಲಿ, ಆದರೆ ನಾನು ಮನುಷ್ಯನಾಗಿ ಹೃದಯದಿಂದ ಕೇಳಿಕೊಳ್ಳುತ್ತೀನಿ, ನೀನು ಮತ್ತೆ ನನ್ನ ಹೆಂಡತಿ. ಕೊನೆಯ ದೃಶ್ಯ. ಗೌರಿ ಕಣ್ಣೀರಿನಿಂದ ಶಂಕರನ ಕಾಲಿಗೆ ಬಿದ್ದು, ನೀನು ತೋರಿಸಿದ ಪ್ರೀತಿ ನನ್ನ ಹತ್ತಿರ ದೇವರು ಬಂದಂತೆ. ಶಂಕರ ಮಗು ಎತ್ತಿಕೊಂಡು ನೋಡಿ, ನಾನು ನಿನ್ನ ತಂದೆ ಮಗನೇ. ಅವಳು, ರಾಮು, ಶಂಕರ, ಒಂದು ಕುಟುಂಬ ಮತ್ತೆ ಬೆಸೆಯಿತು.